ತಣಿಸಿ ಬಾ, ದಿಗ್ದಿಗಂತದಲ್ಲಿ ಹಣಿಸಿ ಬಾ, ಚರಾಚರಗಳಿಗೆ ಕುಣಿಸಿ ಬಾ. ನಿನಗೆ ಕೊಡಮಡುವೆ ನಿನ್ನ ನುಡು ತೊಡುವೆ, ಏಕೆ ಎಡೆದಡೆವೆ ಸುರಿದು ಬಾ, ಸ್ವರ್ಗ ತೊರೆದು ಬಾ, ಬಯಲ ಜರೆದು ಬಾ, ನೆಲದಿ ಹರಿದು ಬಾ. ಬಾರೆ ಬಾ ತಾಯಿ ಇಳಿದು ಬಾ. ಕೈಯಿರದ ದೀನ ಹರೆಯಳಿದ ಹೀನ, ನೀರಿರದ ಮೀನ ಕರೆ ಕರೆವ ಬಾ. ಕರು ಕಂಡ ಕರುಳೆ ಮನವುಂಡ ಮರುಳೆ, ಉತ್ತಂಡ ಅರುಳೆ ಸುಳಿ ಸುಳಿದು ಬಾ. ಶಿವ ಶುಭ ಕರುಣೆ ಅತಿ ಕಿಂಚದರುಣೆ, ವಾತ್ಸಲ್ಯವರಣೆ ಇಳಿ ಇಳಿದು ಬಾ. ಸ್ವಪ್ನವಿದ್ದ ಪ್ರತಿಬಿಂಬ ಬಿದ್ದ ಉತ್ಪುತ್ತ ಶುದ್ಧ ನೀರೇ, ಎಚ್ಚೆತ್ತು ಎತ್ತ ಆಕಾಶದುದ್ದ ಕರಗಿಳಿಯಲಿದ್ದ ಧೀರೇ. ಸಿರಿವಾರಿಜಾತ ವರ ಪಾರಿಜಾತ ತಾರಾ ಕುಸುಮದಿಂದೆ, ಬೃಂದಾರ ವಂದ್ಯೆ ಮಂದಾರ ಗಂಧೆ ನೀನೇ ತಾಗಿ ತಂದೆ. ರಸಪೂರ ಜನ್ಯೆ ನೀನಲ್ಲ ಅನ್ಯೆ, ಸಚ್ಚಿದಾನಂದ ಕನ್ಯೆ ಕನ್ಯೆ. ಇಳಿದು ಬಾ ತಾಯಿ ಇಳಿದು ಬಾ. ಬಂದಾರೆ ಬಾರೆ ಒಂದಾರೆ ಸಾರೆ, ಕಂಡಾರೆ ತಡೆವರೇನೆ. ಅವತಾರವೆಂದೆ ಎಂದಾರೆ ತಾಯಿ ಈ ಅಧ ಪಾತವನ್ನೇ. ಹರಕೆ ಸಂದಂತೆ ಮಮತೆ ಮಿಂದಂತೆ ತುಂಬಿ ಬಂದಂತೆ. ಬಂದಾರೆ ಬಾರೆ ಒಂದಾರೆ ಸಾರೆ, ಕಂಡಾರೆ ತಡೆವರೇನೆ. ಅವತಾರವೆಂದೆ ಎಂದಾರೆ ತಾಯಿ ಈ ಅಧ ಪಾತವನ್ನೇ. ಹರಕೆ ಸಂದಂತೆ ಮಮತೆ ಮಿಂದಂತೆ ತುಂಬಿ ಬಂದಂತೆ. ನಮ್ಮ ಕಾರ್ಯಕ್ರಮದ ಮುಂದುವರೆದ ಭಾಗ ಆಗಿರ್ತದೆ. ಯಾರು ನೀವೇಗೂ ಹೋಗುವಂಥದ್ದೆಲ್ಲ ಕೊನೆಗೆ ಈ ಕಾರ್ಯಕ್ರಮ ಮುಗಿಸ್ಕೊಂಡೇ ನೀವು ಹೋಗ್ಬೇಕು. ಒಂದು ದಿವಸ ಉಪವಾಸ ಇರೋಣ, ಇರ್ತಿರ್ತಾನೆ. 365 ದಿವಸ ಊಟ ಮಾಡ್ತಾನೆ ಇರ್ತೀವಿ. ಊಟ ಮಾಡ್ತೇವೆ, ಅದು ಹಸಿವು ಆಗ್ತಾನೆ ಇರ್ತದೆ. ಭಗವಂತ ನಮಗೆ ನೆತ್ತಿಯನ್ನು ಕೊಟ್ಟಿದ್ದಾನೆ, ಜ್ಞಾನದ ಹಸಿವಿದೆ, ಹಾಗೆ ಹೊಟ್ಟೆಯನ್ನು ಕೊಟ್ಟಿದ್ದಾನೆ, ಹಸಿವು ಹಾಗೇ ಆಗುತ್ತೆ. ಆದರೂ ಸಹ ಇಂಥ ಒಳ್ಳೆಯ ಕಾರ್ಯಕ್ರಮ ಮಾಡಿರೋದ್ರಿಂದ ಆ ಕಾರ್ಯಕ್ರಮದಲ್ಲಿ ನಾವು ಅದಕ್ಕೆ ಗೌರವವನ್ನು ಕೊಡಬೇಕಾಗ್ತದೆ. ಎಷ್ಟೇ ಕಾರ್ಯಕ್ರಮ ಒತ್ತಡ ಇದ್ರೂ ನಾವು ನಿಮಗೆ ಕೊನೆಯವರೆಗೆ ಇರ್ತೇವೆ ಅಂತ ನಾವು ಬಂದಿದ್ವಿ. ಸ್ವಲ್ಪ ಸಮಯ ಇದ್ದು ನಾವು ಹೋಗ್ತೇವೆ. ನಮ್ಮೆಲ್ಲ ಕಾರ್ಯಕರ್ತರು ಮುಂದಿನ ಪ್ರತಿಭಾ ಪುರಸ್ಕಾರದ ವ್ಯವಸ್ಥೆಯನ್ನು ಮಾಡ್ತಾರೆ. ಅದಕ್ಕೆ ನೀವೆಲ್ಲ ಸಹಕಾರವನ್ನು ಕೊಡಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಶುಭವನ್ನು ಹಾರೈಸಿ, ಅದರ ಜೊತೆಗೆ ನಮ್ಮ ಭರಮಣ್ಣ ಉಪ್ಪಾರ್ ಅವರು ಜನಸಂಖ್ಯೆ ಅವಕಾಶ ಮಾಡಲಿಕ್ಕೆ ಹಿಂದೆ ನಮ್ಮ ತಾಲೂಕು ಮಾಜಿ ಅಧ್ಯಕ್ಷರಾದ ಕಲ್ಲೇಶಪ್ಪನವರು ತಾಲೂಕಿನಲ್ಲಿ ಸಂಘಟನೆಯನ್ನು ಮಾಡಿ ಎಲ್ಲರೂ ಸಹ ಇವತ್ತು ಈ ತಾಲೂಕಿನ ಅತಿ ಹೆಚ್ಚು ಸಂಖ್ಯೆಯಲ್ಲಿದ್ದಾರೆ. ನಮ್ಮ ಶಾಸಕರು ಅವರು ನಿಮಗೆಲ್ಲ ಸಪೋರ್ಟ್ ಕೆಲಸವನ್ನು ಮಾಡೋರಿದ್ದಾರೆ. ಈಗಾಗಲೇ 50 ಲಕ್ಷ ರೂಪಾಯಿಗಳನ್ನ ಇವತ್ತು ಸಮುದಾಯ ಭವನಕ್ಕೆ ಅವರಿಗಾಗಲೇ ಅನುದಾನವನ್ನು ಕೊಟ್ಟಿದ್ದಾರೆ. ಹಾಗೆ ಜಾಗವನ್ನು ಪೂರ್ಣವಾಗಿ ನಿಮಗೆ ದೊರಕಿಸ್ಕೊಡ್ಲಿಕ್ಕೆ ಅಧಿಕಾರಿಗಳೊಂದಿಗೆ ಮಾತಾಡಿ ಈಗ ಖರ್ಚಿನ ಮಾಡ್ತೀನಿ ಸ್ವಾಮೀಜಿ ಅಂತ ಹೀಗೆ ತಾನೇ ಹೇಳಿದ್ದಾರೆ. ಹಾಗೆ ಭಗೀರಥ ಸರ್ಕಲ್ಗೆ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿ ಅಲ್ಲಿ ಕಂಚಿನ ಮೂರ್ತಿಯನ್ನು ಮಾಡೋಣ ಅಂತ ಹೇಳಿದ್ದಾರೆ. ಆ ಕಂಚಿನ ಮೂರ್ತಿಯನ್ನ ಸ್ಥಾಪನೆ ಮಾಡ್ಲಿಕ್ಕೆ ಕಲ್ಲೇಶಪ್ಪನವರು ನಾನೇ ಕೊಡ್ತೀನಿ ಅಂತ ಹೇಳ್ತಾ ಇದ್ರು. ಅದಕ್ಕೆ ನಮ್ಮ ಶಾಸಕರು ಹೇಳಿದ್ರು, ನಾನು ಮಠದಲ್ಲಿ ಒಂದು ಕಲ್ಲಿನ 60 ಅಡಿ ಏಕಶಿಲಾ ಮೂರ್ತಿಯನ್ನ ಭಗೀರಥ ಮಹಾರಾಷ್ಟ್ರ ಮೂರ್ತಿಯನ್ನ ಮಠದಲ್ಲಿ ಸ್ಥಾಪನೆ ಮಾಡ್ತಾ ಇದ್ದೇವೆ. ಈಗಾಗಲೇ ಮಡಕ್ಷರ ತಾಲೂಕಿನಲ್ಲಿ ಪ್ರಾರಂಭ ಆಗಿದೆ. ಅದು ಇಡೀ ದೇಶದಲ್ಲಿಯೇ ಈಗಾಗಲೇ ನೀವು ನೋಡಿರ್ಬೋದು. ಗೊಮ್ಮಟೇಶ್ವರ ವಿಗ್ರಹ 57-58 ಅಡಿ ಎತ್ತರದ ಮಾತ್ರವೇ ಅದು ದೊಡ್ಡದಾಗಿರುವಂತಹ ಏಕಶಿಲಾ ಮೂರ್ತಿ ಆಗಿರುವಂತಹದ್ದು. ಲೋಹದಲ್ಲಿ ಆಗಿದೆ, ಸಿಮೆಂಟಿನಲ್ಲಿ ಮಾಡಿದ್ದಾರೆ. ಆದ್ರೆ ಭಗೀರಥ ಗುರುಪೀಠದಲ್ಲಿ 60 ಅಡಿ ಎತ್ತರದಲ್ಲಿ ಶಿಲಾಮೂರ್ತಿ ಜೊತೆಲಿ 15 ಅಡಿ ಎತ್ತರದ ಮಂಟಪ, ಒಟ್ಟು 75 ಅಡಿ ಎತ್ತರದಲ್ಲಿ ಆಗುತ್ತೆ. ಅದಕ್ಕೆ
ಈ ಎಲ್ಲ ಮಾಡ್ತಾ ಇದೆ ಅಂತ ಹೇಳಿದಾಗ ಸುರೇಶ್ ಬಾಬು ಹೇಳಿದ್ರು ಬುದ್ಧಿ ನಾನು ಕಾಣಿಕೆ 5 ಲಕ್ಷ ರೂಪಾಯಿ ಕೊಡ್ತೀನಿ ಬುದ್ಧಿ ಕಾಣಿಕೆಯನ್ನ ಆ ಮೂರ್ತಿಗೆ ಅಂತ ಹೇಳಿದ್ರು. ಹಾಗೆ ಕಲ್ಲೇಶಪ್ಪರು 1 ಲಕ್ಷ ಕೊಟ್ಟಾರೆ, ನಮ್ಮ ವೆಂಕವ್ರು 1 ಲಕ್ಷ ಕೊಟ್ಟಾರೆ, ಬರ್ಮಣ್ಣಪ್ಪ 1 ಲಕ್ಷ ಕೊಟ್ಟಾರೆ, ಕ್ಲಾಸಿಕ್ ಲಕ್ಷ್ಮಣಪ್ಪ ಕೊಟ್ಟಾರೆ 1 ಲಕ್ಷ. ಹೀಗೆ ಎಷ್ಟೆಷ್ಟೋ ಲಕ್ಷಗಳನ್ನ ಈಗ ಕೊಡುವಂತವ್ರು ಇದ್ದಾರೆ. ಜೊತೆಯಲ್ಲಿ 1 ರೂಪಾಯಿ ಕಾಣಿಕೆಯಿಂದಲೂ ನಾವು ತೆಗೆದುಕೊಳ್ತೀವಿ. ನೀವೆಲ್ಲರೂ ನಿಮ್ಮ ಕಾಣಿಕೆಯನ್ನು ಕೊಟ್ಟು ಆ ಮಾತು ಕಾರ್ಯವನ್ನು ಮಾಡಬೇಕು. ಜೊತೆ ಮಠದಲ್ಲಿ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿದ್ದೇವೆ. ಅದರಲ್ಲಿ ಶಾಲಾ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಅಸ್ಪೃಶ್ಯರು ಅಂತ ಹೊರಗೆ ಇಡುವಂತ ಕಾಲದಲ್ಲಿ ವಿದೇಶಿಕವಾಗಿ ವ್ಯಾಸಂಗವನ್ನು ಮಾಡ್ತಾರೆ. 25ಕ್ಕೂ ಹೆಚ್ಚಿನ ಪದವಿಗಳನ್ನ ಗಳಿಸ್ತಾರೆ. ದೊಡ್ಡ ಅಷ್ಟೇ ಅಲ್ಲ, ಇಡೀ ದೇಶಕ್ಕೆ ಸಂವಿಧಾನವನ್ನ, ಶ್ರೇಷ್ಠ ಸಂವಿಧಾನವನ್ನು ಕೊಡ್ತಾರೆ. ಅವರು ಅಸಾಮಾನ್ಯ ವ್ಯಕ್ತಿಯಾಗಿ ಹೇಗೆ ಬೆಳಿಲಿಕ್ಕೆ ಸಾಧ್ಯ ಆಯ್ತು? ಅವರ ರಾಷ್ಟ್ರಪತಿಗಳಾಗ್ತಾರೆ. ಒಬ್ಬ ಮೀನು ಮಾರುವ ಒಬ್ಬ ವ್ಯಕ್ತಿಯ ಮಗ ಅವರ ಮನೆಗಳಿಗೆ ದೊಡ್ಡ ವಿಜ್ಞಾನಿ ಆಗ್ತಾರೆ, ಕ್ಷಿಪಣಿ ತಜ್ಞರಾಗ್ತಾರೆ. ಅಷ್ಟೇ ಅಲ್ಲ, ರಾಷ್ಟ್ರಪತಿನೂ ಆಗ್ತಾರೆ. ಅಂತ ಮಹಾನ್ ವ್ಯಕ್ತಿ ಆಗಲಿಕ್ಕೆ ಅವರಲ್ಲಿ ಅಂತ ನಿಧನ ಹೊಂದಿದಂತಹ ಸಾಲುಮರದ ತಿಮ್ಮಕ್ಕ ಯಾಕೆ ಓದಲಿಲ್ಲ, ಓದು ಬರಹ ಬರಲಿಲ್ಲ ಅಂತ ಸುಮ್ಮನೆ ಕೂರ್ಲಿಲ್ಲ, ಮಕ್ಕಳು ಆಗ್ಲಿಲ್ಲ ಅಂತ ಸುಮ್ಮನೆ ಕೂರ್ಲಿಲ್ಲ. ಗಿಡ ಮರಗಳನ್ನ ಬೆಳೆಸ್ತಾ ನೆಡ್ತಾ ಹೋದ್ರು. ಸಾವಿರಾರು ಗಿಡಗಳನ್ನ ಬೆಳೆಸಿದ್ರು. ಆ ತಾಯಿ ಮಕ್ಕಳಂತೆ ಬೆಳೆಸಿ ಆ ತಾಯಿ ಹೆಸರು ಇವತ್ತು ಯುನೆಸ್ಕೋದಲ್ಲಿದೆ, ಹಾಗೆ UN ದಲ್ಲಿದೆ. ಅಂತಹ ದೊಡ್ಡ ಮಹಾನ್ ವ್ಯಕ್ತಿಗಳನ್ನು ನಾವು ಕಣ್ಣಾರ ಕಂಡಿದ್ದೇವೆ. ಮಠದಲ್ಲಿ ಕಳೆದ ಸಾರಿ ನಾವು ಭಗೀರಥ ಪ್ರಶಸ್ತಿನೂ ಕೊಟ್ಟಿವಿ. ಅಂತ ಸಾಧನೆ ಮಾಡುವಂತ ಸಾಧಕು ನೀವೆಲ್ಲರೂ ಆಗ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಸಂಘ ಸಂಸ್ಥೆಗಳಿಂದ ಪ್ರತಿ ವರ್ಷ ಒಳ್ಳೆ ಕಾರ್ಯ ಶಾಸಕರ ನೇತೃತ್ವದಲ್ಲಿ ನಮ್ಮ ತಾಲೂಕು ಎಲ್ಲ ರೀತಿಯ ಅಭಿವೃದ್ಧಿಯನ್ನ ಕಾಣಲಿ ಅಂತ ನಾವು ಈ ವೇದಿಕೆಯ ಮೂಲಕ ಆಶಿಸೋಣ. ಕಾಲೇಜ್ ಮುಂದೆ ಇರ್ತಕ್ಕಂಥ ಜಾಗದ ಬಗ್ಗೆ ಈಗಾಗಲೇ ಹಲವಾರು ಬಾರಿ ಚರ್ಚೆ ಮಾಡಿದ್ವಿ. ನಾವು ಕೂಡ ಸ್ಥಳಕ್ಕೆ ಹೋಗಿ ಮೊನ್ನೆ ಎಲ್ಲ ಕೂಡ ಅಲ್ಲಿ ಪರಿಶೀಲನೆ ಮಾಡಿ ಅದನ್ನು ಬೇಗ ಮಾಡಿಕೊಡಿ ಅಂತಲೂ ಹೇಳಿದ್ವಿ. ಈಗ ಅದು ಫೈಲ್ ಸಮೇತ ತರ್ತಾ ಇದ್ದಾರೆ. ಇಲ್ಲಿ ಕೂತ್ಕೊಂಡು ಅವರೇ ನೋಡಲಿ, ಅದನ್ನು ಕೂಡ ತರಲಿಕ್ಕೆ ಹೇಳಿದ್ದೀನಿ. ಅದನ್ನು ಪರಿಶೀಲಿಸಿ ಅದನ್ನು ಇಮಿಡಿಯೇಟ್ ಮಾಡಿಕೊಡುವಂಥ ಕೆಲಸನೂ ಕೂಡ ಮಾಡ್ತೇವೆ. ಅದಕ್ಕೆ ಬುದ್ಧಿ ಈಗಾಗಲೇ 50 ಲಕ್ಷ ರೂಪಾಯಿ ಹಣನ ಕೂಡ ನಾನು ಈಗಾಗಲೇ ಹಾಕಿದ್ದೇನೆ. ನನಗೆ ಏನಾಯಿತು, ಮೊನ್ನೆ ಮುಖ್ಯಮಂತ್ರಿಗಳು ನಮಗೆ ಅಧಿಕಾರದಲ್ಲಿ ಇರ್ತಕ್ಕಂಥ MLAಗಳು 50 ಕೋಟಿ ಕೊಟ್ಟರು, ನಮಗೆ 25 ಕೋಟಿ ಕೊಟ್ಟರು. ಅದರಲ್ಲಿ 18.25 ಕೋಟಿನ ರೋಡ್ಸ್ಗೆ ಕೊಟ್ಬಿಟ್ಟಿದ್ದಾರೆ. ಮಿಕ್ಕಿದ 6.25 ಕೋಟಿನಲ್ಲಿ ನಾನು ಈ ಥರ ಎಲ್ಲ ಸಮಾಜಕ್ಕೂ ಕೂಡ ಲಂಬಾಣಿ ಸಮಾಜಕ್ಕೆ 50 ಲಕ್ಷ, ಭಗೀರಥ ಪೀಠಕ್ಕೆ 50 ಲಕ್ಷ ಈ ಥರ ಕೊಡುವಂಥ ಕೆಲಸ ಮಾಡಿ ಇದಕ್ಕೆ ಈಗಾಗಲೇ 50 ಲಕ್ಷ ರೂಪಾಯಿ ಹಣನೂ ಹಾಕಿದೆ. ಅನುಮೋದನೆ ಕೂಡ ಆಗಿದೆ. ಏಜೆನ್ಸಿ ಒಂದು ಫಿಕ್ಸ್ ಆಗಬೇಕು. ಇವ್ರು ಯಾರು ನಮ್ಮ ಸಮಾಜದ ಮುಖ್ಯಸ್ಥರು ಯಾರಿಗೆ ಏಜೆನ್ಸಿ ಹಾಕ್ಸ್ಬೇಕು ಅಂತಾರೋ ಅವರಿಗೆ ಕೊಡುವಂಥ ಕೆಲಸ PWD ಇಲ್ಲ ZP ಎರಡಕ್ಕೆ ಹಾಕಕ್ಕೆ ಸಾಧ್ಯ. ಅವೆರಡರಲ್ಲಿ ಯಾವುದಕ್ಕೆ ಅಂತ ಹಾಕಿ ಅದನ್ನು ಸುಶೀಘ್ರವಾಗಿ ಅವರು ಬುದ್ಧಿಯರನ್ನ ಮತ್ತು ಸಮಾಜದ ಎಲ್ಲ ಮುಖ್ಯಸ್ಥರನ್ನು ಕೂಡ ಕರೆದು ಅದನ್ನು ಪ್ರಾರಂಭ ಮಾಡುವಂಥ ಕೆಲಸ ಮಾಡೋಣ. ಜೊತೆಯಲ್ಲಿ ಈಗಾಗಲೇ ನಾವು ಒಂದೊಂದು ದಾರ್ಶನಿಕರ ಒಂದು ಸರ್ಕಲ್ನು ಕೂಡ ಮಾಡಲಿಕ್ಕೆ ಉಳಿಯಾರಲ್ಲಿ ಈಗಾಗಲೇ ತೀರ್ಮಾನಗಳು ಕೂಡ ಎಲ್ಲರೂ ಸಮಾಜದವ್ರು ಸೇರಿ ಮಾಡಿದ್ದಾರೆ. ಅಲ್ಲಿ ಮಾಡಬೇಕು ಅಂತ ಚಿಕ್ಕದಿದೆ, ಅಲ್ಲಿ ಸ್ಥಳ ಹೆಂಗೆ ಮಾಡಬೇಕು, ಅಲ್ಲಿ ಒಂದು ಕಂಚಿನ ಪುತ್ಥಳಿಯನ್ನು ಕೂಡ ಮಾಡಲಿಕ್ಕೆ ಈಗಾಗಲೇ ಒಂದು ಚರ್ಚೆ ಮಾಡಿದ್ದೇವೆ. ಅವರೆಲ್ಲ ಕೂತ್ಕೊಂಡು ಯಾವ ಥರ ಮಾಡಬೇಕು ಅಂತೇಳಿ ತಮ್ಮ ಮಾರ್ಗದರ್ಶನದಲ್ಲಿ ಅದೊಂದು ಪುತ್ಥಳಿನ ಅನಾವರಣ ಮಾಡುವಂಥ ಕೆಲಸನೂ ಕೂಡ ನೀವು ಯಾವತ್ತು ಇರ್ತೀರ ಅವತ್ತು ಮಾಡಿಸಿ ಅದನ್ನು ಅಲ್ಲಿ ಅನಾವರಣ ಮಾಡುವಂಥ ಕೆಲಸನೂ ಕೂಡ ಮಾಡೋಣ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಏನೇ ಇರಲಿ, ಇವತ್ತು ನಾವೆಲ್ಲರೂ ಕೂಡ ಎಲ್ಲ ಸಮಾಜನೂ ಕೂಡ ಒಟ್ಟಿಗೆ ತಗೊಂಡು ಹೋಗುವಂಥದ್ದು, ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ನಾವೆಲ್ಲರೂ ಒಟ್ಟಾಗಿ ಹೋಗುವಂಥ ಕೆಲಸ ಮಾಡೋಣ. ಇವತ್ತು ನಮಗೆ ಮೊನ್ನೆ ಮಾಡಿದ್ವಿ ನಾವೆಲ್ಲ ಎಲ್ಲ ದಾರ್ಶನಿಕರು 50 ಸಮಾಜದ ದಾರ್ಶನಿಕರ ಜಯಂತಿನೂ ಕೂಡ ಒಟ್ಟಿಗೆ ಮಾಡಿದ್ವಿ. ಖಂಡಿತ ಒಂದು ಏನಂದರೆ ನಾವು ಎಲ್ಲೋ ಯಾರೂ ಕೂಡ ಅರ್ಜಿ ಹಾಕೊಂಡು ಇಂಥ ಜಾತಿ ಹುಟ್ಟಬೇಕು ಅಂತ ನಾವು ಯಾರು ಕೂಡ ಹುಟ್ಟಿರಲ್ಲ. ಯಾರ್ದೋ ಹೊಟ್ಟೆಲ್ಲಿ ಹುಟ್ಟಿರ್ತೀವಿ. ಅವ್ರ ಸಂಸ್ಕೃತಿ ಅವ್ರ ಸಂಸ್ಕಾರನ ನಾವು ನಮ್ಮ ಆಚರಣೆ ವಿಚಾರಣೆಗೆ ನಮ್ಮ ಮನೇಲಿ ನಮ್ಮ ಸಂಪ್ರದಾಯದಂತೆ ನಮ್ಮ ದೇಗುಲದಲ್ಲಿ ಇಲ್ಲಿ ಮಾಡ್ಕೊಂಡು ಹೋಗ್ತೇವೆ. ಹೊರಗಡೆ ಸಮಾಜದಲ್ಲಿ ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಆಗಬೇಕು ಅಂದ್ರೂ ಕೂಡ ಒಂದು ಜಾತಿನಲ್ಲಿ ನಾವು ಯಾರು ಕೂಡ ಮಾಡಲಿಕ್ಕಾಗಲ್ಲ. ಆದ್ದರಿಂದ ಇವತ್ತು ಸಮಾಜ ಒಟ್ಟಾಗಿರಬೇಕು, ಎಲ್ಲರೂ ಕೂಡ ಒಂದಾಗಿರಬೇಕು. ಹಿಂದೆ ನಾವೆಲ್ಲ ಅದನ್ನೆಲ್ಲ ನೋಡಿದ್ದೇವೆ. ಆದ್ದರಿಂದ ಈಗಿನ ಕಾಲದಲ್ಲಿ ಈ ರಾಜಕಾರಣದಿಂದನೇ ಜಾತಿ ಮಧ್ಯೆ ಸಂಘರ್ಷಗಳು ಹುಟ್ಟಾಗ್ತಾ ಇರೋದು ಅಂತಕ್ಕಂಥದ್ದು ಎಲ್ರಿಗೂ ಕೂಡ ಗೊತ್ತು. ಅದರಿಂದ ಒಳ ಮೀಸಲಾತಿ ಇವೆಲ್ಲ ತಂದು ಇವತ್ತು ನಮ್ಮನ್ನು ಯಾರನ್ನೂ ಒಂದಾಗಿರಲಿಕ್ಕೆ ಬಿಡಲ್ಲ ಅಂತಕ್ಕಂಥದ್ದು ಎಲ್ಲರೂ ಕೂಡ ಅಭಿಪ್ರಾಯ ಇದೆ. ಆದ್ದರಿಂದ ರಾಜಕೀಯ ಬಂದಾಗ ಅವರು ರಾಜಕೀಯ ಅವ್ರು ಮಾಡ್ಕೊಡೋದು. ಈಗ ಸಮಾಜದಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಹೋಗುವಂಥ ಕೆಲಸ ಮಾಡಿದ್ರೆ ಇವತ್ತು ದಾರ್ಶನಿಕರು ಅವರು ಇವತ್ತು ಸಮಾಜಕ್ಕೆ ಬರೀ ಒಂದು ಜನಾಂಗಕ್ಕೆ ಅವ್ರು ಮಾಡಿದಂಥವ್ರಲ್ಲ, ಅವರು ಇಡೀ ಸಮಾಜನ ದೃಷ್ಟಿ ಇಟ್ಕೊಂಡು ಅವರು ಅಲ್ಲಿ
ಒಂದು ಅವರ ಸಂದೇಶಗಳನ್ನ ಸಾರಿರ್ತಕ್ಕಂಥದ್ದು. ಇದೆಲ್ಲದನ್ನು ಕೂಡ ನಾವು ಎಲ್ಲ ದಾರ್ಶನಿಕರ ಒಂದು ಪುಸ್ತಕನೂ ಕೂಡ ತೆಗೆದಿರ್ಬೋದು, ಒಂದೇ ಇದರಲ್ಲಿ ಅದೊಂದು ಗ್ರಂಥದ ಥರ ಮಾಡುವಂಥ ಕೆಲಸ ಮೊನ್ನೆ ಮಾಡಿದ್ದೀವಿ. ಅದೆಲ್ಲರಿಗೂ ಕೂಡ ಇವತ್ತು ಮಕ್ಕಳಿಗೆ ಶಾಲೆಗಳಿಗೆ ಮತ್ತು ಲೈಬ್ರರಿಗಳಲ್ಲಿ ಕೊಟ್ಟರೆ ಎಲ್ಲರಿಗೂ ಕೂಡ ಎಲ್ಲರ ಚರಿತ್ರೆಗಳನ್ನು ಕೂಡ ಅರ್ಥ ಆಗ್ತದೆ. ಇಲ್ಲಿ ನೋಡ್ತಾರೆ ಹಾಗೆ ಇಲ್ಲಿ ನೋಡ್ತಾರೆ. ಓಕೆ, ಪ್ರತಿಯೊಂದು ಹಳ್ಳಿಗೆ ಮಕ್ಕಳಿಗೆ ನಾವು ವಿದ್ಯಾಭ್ಯಾಸ ನಾವು ಯಾಕೆ ಬುಕ್ಸ್ ಕೊಡ್ತೀವಿ ಅಂದ್ರೆ ಮಕ್ಕಳು ನಾವೆಲ್ಲ ಅವತ್ತು ಓದಿಸೋಕೆ ನಮ್ಮ ತಂದೆ ತಾಯಿಯ ಕೈಲಿ ಆಗ್ತಿರ್ಲಿಲ್ಲ, ಶಕ್ತಿ ಇರಲಿಲ್ಲ. ನಾವು ಓದ್ಬೇಕಾರೆ ಬರೇ ತಿನ್ನಕ್ಕೆ ಅನ್ನ ಇರಲಿಲ್ಲ. ನೀವು ಅದನ್ನು ಯಾಕೆ ಸದುಪಯೋಗ ಮಾಡಿಕೊಂತ ಇಲ್ಲ ಅಂತ ನಮಗೆ ನಾವು ಬಂದಾಗೆಲ್ಲ ಹೇಳ್ತಾ ಇದ್ದೀವಿ. ಯಾಕೆ ಸದುಪಯೋಗ ಮಾಡ್ಕೊಂಡು ಮಕ್ಕಳನ್ನ ಒಂದು IAS KS ಮಾಡಿ ಎಲ್ಲ ಇವತ್ತು ವಿದ್ಯಾವಂತರಿದ್ದೀರ. ನಮ್ಮ ತಾಲೂಕಲ್ಲಿ ವಿದ್ಯಾವಂತರಿದ್ದಂಗೆ ಇರಲ್ಲ. ಬರೋದು ಯಾವಲ್ಲ ಬುದ್ಧಿ ಬಂದು 10 ಗಂಟೆಗೆ ಕಾಯ್ತಾ ಇದ್ರು. ಐಬಿಲ್ ಕುಂಡ್ರಿಶೆಟ್ಟು ಬುದ್ಧಿಗೆ ತಡ್ರಿ, ಇಲ್ಲಿ ಜನ ಇಲ್ಲ, ಹೋಗೋಣ ಅಂತ ಹೇಳಿ ಬಿಟ್ಬಿಡ್ರಿ. ರಾಜಕಾರಣ ಬಂದಾಗ ರಾಜಕಾರಣ ಮಾಡ್ರಿ. ಇದನ್ನ ಎಲ್ಲರೂ ಒಗ್ಗಟ್ಟಾಗಿ ನಮ್ಮ ಸಮಾಜದಾಗ ಯಾಕೆ ವಿದ್ಯಾನಿಧಿಯ ಮುದ್ದರಾಮೇಗೌಡರು 2012 ಲೋಕಸಭಾ ಸದಸ್ಯ ಇದ್ರು, ಕರ್ಕೊಂಬಂದು ಇದೇ ಅಂಬೇಡ್ಕರ್ ಭವನದಲ್ಲಿ ಉದ್ಘಾಟನೆ ಮಾಡಿಸಿ ವಿದ್ಯಾನಿಧಿ ಮಾಡಿಸ್ತು. ಯಾಕೆ ಮಾಡಿಸಿದೀವಿ? ಎಲ್ಲ ಯಾರು ಏನು ಸಮಾಜದ ಯಾವುದು 10 ರೂಪಾಯಿ ಆದಾಯ ಬರಲ್ಲ. ಯಾಕೆ ರಾತ್ರಿ ಹೋಗ್ಲು ಕಷ್ಟಪಟ್ಟು ಹಳ್ಳಿಗುಳಿ ಸುತ್ತಿ ನೋಡಿ. ಅದೇ ರಸಮಂಜರಿ ಕಾರ್ಯಕ್ರಮ ರಂಗಾಪುರದಲ್ಲಿ ಹೋದಾರ, ಇನ್ನು ಹನುಮ ಜಯಂತಿ ರಸಮಂಜರಿ ಕಾರ್ಯಕ್ರಮದಲ್ಲಿ ಹೋದೆ ನಾನು. ಅವತ್ತು ಹೆಣ್ಮಕ್ಳ 2000 ಜನ ಕುಂತವ್ರೆ. ಇವತ್ತು ನೀವೆಲ್ಲ ಅರ್ಥ ಮಾಡ್ಕೊಳ್ಳಿ. ಬೇರೆ ಎಲ್ಲ ಸಮಾಜನ ಒಗ್ಗೂಡಿಸಿ ಒಬ್ಬ ರಾಜಕಾರಣಿ ಆಗ್ಬೇಕು ಅಂದ್ರೆ ಜನಿದ್ರೆ ರಾಜಕಾರಣಿ ಆಗೋದು. ಇವತ್ತು ನೋಡಿದ್ದೀರಾ ಹಿಂದೆ ಮುಂದೆ ಏನು ದುರಿಸ್ಥಿತಿ. ಪ್ರತಿ ವರ್ಷನೂ ನಮ್ಮ ಮಕ್ಳಿಗೆ ಏನಾರ ಒಂದು ಮಾಡ್ಬೇಕು ಅಂತ ನಮ್ಗೆ ಬಹಳ ಆಸೆ ಐತೆ. ಮಕ್ಕಳು ವಿದ್ಯಾಭ್ಯಾಸಕ್ಕೋಸ್ಕರ ಏನೋ ನಮ್ಮ ನಾಗೇಂದ್ರಪ್ಪನವ್ರ ಅಧ್ಯಕ್ಷರು ಕುಂತವ್ರೆ. ಪಾಪ ಅವರು ರಾತ್ರಿಗೆ ನಮ್ಗೆ ಕರ್ದಿಲ್ಲ ಅಂತಾರೆ. ಒಬ್ರು ಫೋನ್ ಮಾಡಿದ್ದು ಸಮಾಜದ ಆಸ್ತಿ, ಸಮಾಜದ ಮಕ್ಕಳು ಇವತ್ತು ಹೆಚ್ಚಿನದಾಗಿ IAS KS ಓದಕ್ಕೆ ಪರದಾಡ್ಕೊಂಡು ದುಡ್ಡಿಂದಲೇ ಇದ್ದಾರೆ. ಇವತ್ತು ಅದಕ್ಕೆ ಬಹಳ ನೋವಾಗೈತಿ. ಇವತ್ತು ವೇದಿಕೆ ಮೇಲೆ ಇರುವಂತ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಮಂಜುಳವರೇ ಹಾಗೂ ನಮ್ಮ ತಾಲೂಕು ನೌಕರ ಸಂಘದ ಅಧ್ಯಕ್ಷರಾದಂಥ ನಾಗೇಂದ್ರಪ್ಪ ಅವರೇ, ನಮ್ಮ ತಾಲೂಕು ಸಂಘದ ಮಾತೃ ಸಂಘದ ಅಧ್ಯಕ್ಷರಾದಂಥ ಹನುಮಂತಪ್ಪನವರೇ, ನಮ್ಮ ಮಾರ್ಗದರ್ಶಕರು ಹಾಗೂ ಹಿರಿಯರು, ಇವತ್ತು ರಾಜ್ಯದ ಪ್ರಧಾನ ಕಾರ್ಯದರ್ಶಿಯಾದಂಥ ಯಕೋಬ್ ಸರ್ ಅವರೇ, ಹಾಗೂ ಎಲ್ಲ ನಮ್ಮ ಕಲ್ಲಳ್ಳಿ ರೇಣುಕಪ್ಪನವರೇ, ಹಾಗೂ ನಮ್ಮ ಪ್ರಧಾನ ಕಾರ್ಯದರ್ಶಿಯಾದಂಥ ಜಯಣ್ಣವರೇ, ನಮ್ಮ ನಂದಿಹಳ್ಳಿ ಶಿವಣ್ಣವರೇ, ಹಾಗೂ ಸಿದ್ದಿಕಪ್ಪ ಅವರೇ, ಹಾಗೂ ಎಲ್ಲ ಸಮಾಜದ ಬಂಧುಗಳೇ, ಇವತ್ತು ಹೆಚ್ಚಿನದಾಗಿ ತಂದೆ ತಾಯಿಗೆ ಒಂದು ಮನವಿ ಮಾಡಕ್ಕೆ ನಾನು ಇಷ್ಟಪಡ್ತೀನಿ. ಸದ್ಸತಿನೂ ನಾನು ಹೇಳ್ತಾನೆ ಇದ್ದೀನಿ. ಇವತ್ತು ಹೆಚ್ಚಿನದಾಗಿ ಆಸ್ತಿ ಮಾಡಬೇಡ್ರಿ. ಆಸ್ತಿ ಮಾಡೋದಕ್ಕಿಂತ ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡ್ರಿ. ನಾವು ಹೇಳಿದ್ರು, ನಾವು ಒಂದ್ಸರಿ ಕಡೂರು ತಾಲೂಕಲ್ಲಿ ನಮ್ಮ ಬುದ್ಧರು ಒಬ್ಬರನ್ನ ತಿಪ್ಪೇಸ್ವಾಮಿ ಅಂತ ನೌಕರ ಸಂಘದ ಅಧ್ಯಕ್ಷರು ಮಾಡಿದ್ದಾರೆ. ಅಲ್ಲಿ ಆ ಹುಡುಗಿ ಒಂದು ಬ್ರಿಟನ್ ಎಲ್ಲ ಏನೋ ಬೇಕು, ಸಹಕಾರ ಬೇಕು ಅಂತ ಹೇಳಿ ದುಡ್ಡನ್ನ ಅಂತ ಕಳಿಸಿದ್ರು. ನಾನು ಅವತ್ತೇ 25